ಮಡದಿಯನ್ನು ನಿಸರ ಹತ್ರಿಯಲ್ಲಿ ಬಿಟ್ಟು ಜಲವನ್ನು ತರಲು ಬಂದನು. ಕೊಳದ ದಡದಲ್ಲಿ ಉಂಗುರವನ್ನಿಟ್ಟು ಹೊಳೆಗೆ ಇಳಿದು ಜಲವನ್ನು ಮಗೆದು ಹೊರಗೆ ಬಂದು ನೋಡುವಲ್ಲಿ ಉಂಗುರವೇ ಮಾಯವಾಗಿ ಹಗೋರವಾದ ಕತ್ತಲೆ ಮುಸುಗಿ ಬಂದ ಮಾರ್ಗವನ್ನೇ ತಪ್ಪಿಸಿಕೊಂಡು ಬಿಟ್ಟನಲ್ಲ ಚಂದ್ರಾಸೆ. ಆಕೆಗೆ ನಾನು ಎಷ್ಟು ಹೇಳಿದರೂ ಇಲ್ಲಿಯ ಹುಲಿ ಕರಡಿಗಳ ಬಾಯಿಗೆ ತುತ್ತಾದಳೋ ಸತ್ಯವೂ ಕಾಣಿನಲ್ಲ. ಆಕೆಯ ದೇಹವನ್ನು ಗಂಗೆಗೆ ದರ್ಪಣವನ್ನಾಗಿಯೇ ಬಿಡುವೆನು. ರಾಮ ಕೈಯ ಪೀಠೆಯ ರಘುರಾಮ ಕೈಯ ಪೀಠೆಯ ರಾಮ ಕೈಯ ಪೀಠೆಯ ರಾಮನು ನೀನೆ ನಿಜಿಮನು ನೀನೆ ರಾಮನು ನೀನೆ ನಿಜಿಮನು ನೀನೆ ರಾಮನು ನೀನೆ ನಿಜಿಮನು ನೀನೆ ರಾಮನು ನೀನೆ ಭೀಮನು ನೀನೆ ರಾಮ ಕೈಯ ಬೀಟೆಯ ರಘುರಾಮ ಕೈಯ ಬೀಟೆಯ ಪರಂದಾಮ ಕೈಯ ಬೀಟೆಯ ಚಂದ್ರಗಾಸೆ ಕೈಯ ಬೀಟೆಯ ಬೀಟೆಯ ಚಾಲ ಮರದವ್ವ ಈಚೆಗೆ ಬಾರವ್ವ ಈ ಚಾಲ ಮರದವ್ವ ನಮ್ಮವ್ವ ಈ ಚಾಲ ಮರದವ್ವ ಏ ಅಮಾಸೆ ಏ ಬರವೆ ಈ ಚಾಲ ಮರದವ್ವ ಈಚೆಗೆ ಬಾರವ್ವ ಈ ಚಾಲ ಮರದವ್ವ ನಮ್ಮವ್ವ ಈ ಚಾಲ ಮರದವ್ವ ಕಾದು ಕೊಟ್ಟೊರಿಗೆಲ್ಲ ಕೈಲಾಟ ತರುತ್ತಾಳೆ ಕಾದು ಕೊಟ್ಟೊರಿಗೆಲ್ಲ ಕೈಲಾಟ ತರುತ್ತಾಳೆ ಈ ಚಾಲ ಮರದವ್ವ ನಮ್ಮವ್ವ ಈ ಚಾಲ ಮರದವ್ವ ಕುಂಟು ಕುದುರೆಯ ಮೇಲೆ ಕುಣಿಯುತ್ತ ಬರುತ್ತಾಳೆ ಕುಂಟು ಕುದುರೆಯ ಮೇಲೆ ಕುಣಿಯುತ್ತ ಬರುತ್ತಾಳೆ ಈ ಚಾಲ ಮರದವ್ವ ನಮ್ಮವ್ವ ಈ ಚಾಲ ಮರದವ್ವ ಗದ್ದೆಯ ಬೈಲಲ್ಲಿ ಗದ್ದೆಯ ಬೈಲಲ್ಲಿ ಬಿದ್ದು ಬರುತ್ತಾಳೆ ಈ ಚಾಲ ಮರದವ್ವ ನಮ್ಮವ್ವ ಈ ಚಾಲ ಮರದವ್ವ ನಮ್ಮವ್ವ ನಮ್ಮವ್ವ ಈಚಲ್ ಮಾಧವ್ವ ನಮ್ಮವ್ವ ಈಚಲ್ ಮಾಧವ್ವ ಲೇ ಅಮಾಸೆ ಲೇ ಪಾರಮೆ ಈ ತಾಯಿ ನಮ್ಮವ್ವ ಶವಣ ಮಾಡಕ್ ಹಿಡ್ದು ನಾನೇನ್ ಮಾಡಿ ಗೊತ್ತಿಲ್ಲ ಏನ್ ಮಾಡಿದ್ಯಲ್ಲ ಲೇ ಲೇ ನಮ್ ತಾತನಲ್ಲ ನಿಮ್ ತಾತ ಕೋಡಿಪಳ್ಳಿ ಲೇ ಕೋಡಿಲ್ವೇ ಅಲ್ಲ ಕೋಡಿ ಅಲ್ಲಿಂದ ಹಿಡ್ದು ಈ ಮುಳ್ಕುಂಟೆ ಆಂಜನೇಯನ ದೇವಸ್ಥಾನ ತಕ ಆ ಕಡೆ ತರಿ ರೋಡಿಂದ ಆ ಕಡೆ ಮಗ್ಲಲ್ಲಿ ಅದ್ ಏಕತ್ತರಿ ನಮ್ಮ ತಾತ ಸಂಪಾದನೆ ಮಾಡಿ ಹಿರಣ್ಯ ಹೋಗಲ್ಲ ಬಹು ಕೆಲಸ ಮಾಡಿ ಕಳ್ಳಿ ಇನ್ನ ನಮ್ಮ ಅಪ್ಪ ನಿಮ್ಮಪ್ಪ ಇನ್ನ ಈ ಕಡೆ ಸೈಡು ಕೋಡಿ ಬೆಳೆದಿಂದ ಕೋಡಿಯಿಂದ ಹಿಡ್ದು
ಇನ್ನು ಮುಲ್ಕುಂಟೆ ಗ್ರಾಮದಮ್ಮ ಬಂದ್ಬಿಡ್ತಾರಲ್ಲೋ ಓಹೋ ಅಲ್ಲಿ ಅಲ್ಲಿಂದ ಕಲ್ವ ಬಿದ್ರ ಭಯಂಕಟ್ಟೆ ತಕ ಒಕ್ಕಳ್ಳ ಹ್ಮ್ ನಮ್ಮ ಅಪ್ಪನೇ ಸಂಪಾದನೆ ಮಾಡಿದ್ದು ನಂಜಪ್ಪ ಒಕ್ಕಳ್ಳ ಬಹು ಕೆಲಸ ಮಾಡಿ ಕಳ್ಳಿ ಏ ಏ ನಮ್ ತಾತನು ಕಳಿಲಿಲ್ಲ ಕಳಿಲಿಲ್ಲ ನಮ್ಮ ಅಪ್ಪನು ಕಳಿಲಿಲ್ಲ ಕಳಿಲಿಲ್ಲ ಹಂಗೋ ಹಿಂಗೋ ಏನೋ ಉಡ್ಸ್ಕೊಂಡ್ ಪಡ್ಸ್ಕೊಂಡ್ ಬಂದ್ರು ಬಂದು ನಾನು ಉಡ್ತೆ ಕಳ್ಳ ಹಾ ಮೀಸೆ ಮಿಂಡಾಳ ರಂಗಿ ರಗತ್ ಕಾಳ ಈ ತಾಯಿ ನಮ್ಮವ್ ಸೇವನೆ ಮಾಡಕ್ ಹಿಡ್ದು ಹಿಡ್ದು ವಾರ್ದ ಕೊಟ್ಟವನ್ಗೆ ಹಾ ಯಾಕೊಂದ್ ಎಕರೆ ಕೊಡ್ತಿ ಅರ್ಧ ಎಕರೆ ಒಂದ್ ಕೊಟ್ಟವನ್ಗೆ ಹಾ ಅನ್ಬಾ ಒಂದ್ ಎಕರೆ ಹಾ ಕೊಟ್ಕೊಂಡು ಶಾನೆ ಹೊಡೆದಿದೆ ನಮ್ ರಾಮಣ್ಣಯ್ಯ ಜಮೀನಂದ ಯಾರು ಇದೆ ನಾನಕೆರೆ ರಾಮಣ್ಣಯ್ಯ ನಾರಾಯಣಕೆರೆ ರಾಮಣ್ಣ ಎಲ್ಲ ನಾನು ಕೊಟ್ಟಂಗೆ ನಾನು ಕೊಟ್ಟಂಗೆ ಜಮೀನ್ ಕೊಟ್ಟಂಗೆ ರಾಮಣ್ಣ ಹೆಂಗ್ ಗೊತ್ತಾ ಸ್ವಲ್ಪ ನಿಶ್ಚಯ ಎರ್ದಾಗ ಇನ್ನು 90 ಕೊಡ್ಸೋದು ಸೈನ್ ಹಾಕ್ಸ್ಕೊಳ್ಳೋದು ಒಕ್ಕಳ್ಳ ಹಂಗೆ ಮಾಡಿ ಹಿಂಗೆ ಮಾಡಿ ಎಲ್ಲ ನೆಲ ತಡಿಕೊಂಬಿಟ್ಟು ಅಡಿಕೆಬಿಟ್ಟು ನೀನ್ 6 ಅಡಿ 3 ಅಡಿ ಉಡ್ಸ್ಕೊಂಡಿವ್ನಿ ಏನ್ ಕಲ ಅದು ಆರಾಮ ತಾನೆ ಮನ್ಗುಸ್ಲಿ ಅಂತ ಓಹೋ ಬೆಚ್ಚ ಮನೆ ಕೆಳಕ್ಕೆ ಒಕ್ಕಳ್ಳ ಲೇ ರಮೆ ಇವಸ್ ಹೇಳ ನಿಂದಿಷ್ಟು ದಾಂದೆ ಹಾ ನಂದೋಸಿ ಕೇಳ್ತಿ ಕೇಳ ಇನ್ನೊಂಚೂರು ಉದ್ದಾರಿ ಬರ್ಬೋದು ಓ ಇವ್ ನನ್ಗಿನ ಅವ್ನ ಕೈ ಮೇಲಾಗವ್ನೆ ಓ ಹೇಳ ಅದೇ ಕಾಳ ಮಂತ್ರು ಧರ್ಮಯ್ಯ ಹಾ ನಾನ್ ಕಾಣ್ವನ ಲೇ ಮುಂತುಸ ಧರ್ಮಯ್ಯ ಹಾ ಲೇ ಮುಲ್ಕುಂಟೆ ಕೆರೆ ಏನಿಲ್ವೇನು ಹಂಗೆ ಗದ್ದೆ ಬೈಲು ಹಾ ಏರಿ ಬಿಡ ಹಾ ಅಲ್ಲಿಂದ ಹಿಡ್ದು ಇನ್ನು ಈ ಕೆರೆ ಮಡ್ಡಿ ಬೆಳಕ್ ರೋಡ್ ರಸ್ತೆ ಇಲ್ವಾ ಆ ರಸ್ತೆ ತಕ ನಮ್ ತಾತ ಬಂದೆ ಮಾಡಿದ್ದ ಏನ್ ಮಂತ್ರು ಧರ್ಮಯ್ಯ ಆಮೇಲೆ ನಮ್ಮ ಅಪ್ಪ ಅದೇ ಕಾಳ ಮಂಡ್ಯ ಸಾದಯ್ಯ ಲೇ ಸಿದ್ಧಗಯ್ಯ ಮಠಕ್ಕೆ ಹೋಗಿ 15 ಪೈಸೆ ಕೂಲಿಯಿಂದ 25 ಪೈಸದ ಕೂಲಿ ಮಾಡಿ ಆಮೇಲೆ ಲೇ ಮಂಡ್ಯಕ್ಕೆ ಹೋಗಿ ಮಂಡ್ಯದ ಕಬ್ಬಿ ರಸ ಕುಡ್ಕೊಂಡು ಅಲ್ಲಿ ನೀರು ಕುಡ್ಕೊಂಡು ಇದ್ ಮಾಡ್ಕೊಂಡ್ ಬಂದು ಇನ್ನು ಕೆರೆ ಬಂಡಿ ಪಳ್ಳಕ್ ರೋಡ್ ಇಂದ ಹಿಡಿದು ಇನ್ನು ಸುಂಗಾರದನೆ ಕೋಡಿತಕ್ಕ ನಮ್ಮಪ್ಪ ಸಂಪಾದನೆ ಮಾಡಿದ್ದ ನಿಮ್ಮ ಅಪ್ಪನೇ ಸಂಪಾದನೆ ಮಾಡಿ ಹಾ ಮಾಡ್ಯಾನ ಕಳ್ಳ ಇರ್ಲಿ ಆ ಸುಂಗಾರದನೆ ಕೋಡಿ ಒಂದ್ ತೂಬ್ ಐತಲ್ಲೋ ಆ ಕೋಡಿ ಸುಂಗಾರಣ್ಣ ಈ ಮಕ್ಕ ಹಳೆ ತೂಬ್ ಐತಲ್ಲ ಆ ಕೋಡಿ ಮಧ್ಯದಾಗ ಒಂದ್ ತೂಬ್ ಐತಲ್ಲೋ ಉಕ್ಕಳ್ಳ ಯಾರು ಇಕ್ಕಿದ್ದು ಅಂತೀಯ ಯಾರ್ಲ ನಮ್ಮ ಅಪ್ಪ ಜಾಸ್ತಿ ನೀರನ್ನು ಜಾಸ್ತಿ ಬಂತು ಅಂದ್ರೆ ಮಂಡೆ ಸಾಲೈನೆಲ್ಲ ತೂಬಿಕ್ಕಿದ್ದು ಯೋಲ ತೂಬಿರ ಕತೆ ತೂಬ್ ಚಿಕ್ತಾಗಿದ್ರು ಮ್ಯಾಲಿನ ನೀರೇನ ಬಂದು ಅದಕೊಂಡ್ಬಿಡ್ತದೆ ಅಂತ ಅಲ್ಲೊಂದು ತೂಬಿಕ್ಕಿರು ಎಲ್ಲ ಹತ್ರ ಬಿಡ ನಮ್ ಕರ್ನಾಟಕದ ಅರ್ಧ ನೀರಲ್ಲ ಅದ ಹಸಿಂಗ್ ಬಿಡ್ಬೋದಲ್ಲ ತೂಗೊಳಗ ಹಸಿಂದ ತೂಬ್ ಮಾತ್ರ ಬಂದೋಬಸ್ತಾಗ ಇಟ್ಕೊಳ್ಳೆ ನಾನು ಉಟ್ಕೊಂಡೆ ಕಣೋ ಏನ್ ಮಾಡ್ದಲ್ಲ ಲೇ ಹೇಳ್ತೀನಿ ಕೇಳಲ್ಲಿ ನಮ್ ತಾತ ಸಂಬಂಧ ಮಾಡಿದಲ್ಲ ಮುಲ್ಕೊಂಡೆ ಕೆರೆ ಏರಿ ಬಿಡ್ದಿಂದ ಮಂತ್ರನ್ ಧರ್ಮದಿಂದ ಹೋಯ್ತು ತುಂಡಿಕ್ಕೆಣ್ಣೆ ನೋಡು ಬಂದೆ ಹಾ ತುಂಡು ಇಕ್ಕೊಂಡು ಬಂದು ಫುಲ್ ಬಾಟ್ಲೆ ಕೊಟ್ಟಾನ ಒಂದ್ ಎಕರೆ ಒಂದ್ 90 ಕೊಟ್ಟಾನ ಅರ್ಧ ಎಕರೆ ಹಂಗ ಮಾಡ್ಕೊಂಡ್ ಪೂರ್ತಿ ಎಲ್ಲ ನಮ್ ತಾತಂದ ಕಳ್ಕೊಂಡ್ಬಿಟ್ಟೆ ಆಮೇಲೆ ನಮ್ಮ ಅಪ್ಪ ಸಂಬಂಧ ಮಾಡಿದ್ನಲ್ಲ ಅದೇ ಮುಂಬಿಕ್ಕೆಂಡೆ ನೋಡು ಯಾವ್ದೋ ಮಂಡೆ ಸಾದಿಂದ ಮುಂಬಿಕ್ಕೆಂಡೆ ಇನ್ನು ಕೆರೆ ಬಂಡಿ ಬೆಳಗ್ಗೆ ರೋಡಿನ ಕೆಳಗೆ ಶುರು ಮಾಡ್ಕೊಂಡೆ ಕಣೆ ಕೆಳಗಡೆ ಕೊಟ್ಟೋದ ಮೇಗಡೆದೆಲ್ಲ ನೆಲ ತರಿಕೊಂಡ್ಬಿಟ್ಟು ಕೆಳಗಡೆ ಕೆಳಗೆ ಏನಿಲ್ಲ ಅದನ್ನು ತುಂಡು ಇಕ್ಕೊಂಡು ಎಲ್ಲ ಪೂರ್ತಿ ತಾಯಿ ನಮ್ಮ ಸೇವನೆಗಾಗಿ ಎಲ್ಲ ಪೂರ್ತಿ ಕಳ್ಕೊಂಡ್ಬಿಟ್ಟು ಇನ್ನೆಷ್ಟು ವರ್ಷ ನಿಂಗೆ ಗೊತ್ತಿಲ್ಲ ಲೇ ತೂಬಿತ್ತಲ್ಲೋ ಆ ತೂಬ ಆ ನಾಣಿಕೆ ರಾಮಣ್ಣಂಗೆ ಏನ್ ಆಸೆ ಆಗ್ಬಿಡ್ತೆ ಕಣೋ ಲೇ ಅಮಾಶೆ ರಾಮಣ್ಣ ಕೇಳ ಅನುಭವನು ಅನುಭವ ಕೇಳಿನಪ್ಪ ನೀನ್ ಕೊಟ್ಟು ಬಿಡದ ತೂಬ ಲೇ ತೂಬ್ ನನ್ಗೆ ಆಸೆ ಆಗಿದೆ ಒಂದ್ ಬಾಟ್ಲು ತಂದು ತೋರಿಸ್ಬಿಟ್ರು ಆತ ತೂಬ್ಗೂ ಸೈನ್ ಹಾಕಿ ಕೊಟ್ಬಿಟ್ಟೆ ಕಣೋ ತೂಬ್ನು ರಾಮಣ್ಣ ಬರ್ಸಿ ಅಮಾಶೆ ನೀನ್ ಜಮೀನು ಮಾರ್ಕೊಂಡಿದ್ಕೆ ನಾನು ಒಟ್ಟೂರಿ ಎಲ್ಲ ಕಳ್ಳ ನೀನ್ ತೂಬ್ ಕಳ್ಕೊಂಡಲ್ಲ ನೀರ್ ಬಿಡಕ್ ಏನ್ ಮಾಡ್ತೀಯ ತೂಬಾಗ ನೀರಿಲ್ಲ ಲೇ ಅಲ್ಲೇ ಕಣೋ ಏನು ಆಸೆ ಆಗ್ಬಿಡ್ತ ಬರ್ಕೊಟ್ಬಿಟ್ಟೆ ಕಣೋ ಓಟ್ ಮಾಡೋದಲ್ಲ ತೂಬಿಗ ತೂಬು ಬರ್ಕೊಟ್ಟಿದ್ಯಾ ಕೊಟ್ಬಿಟ್ಟೆ ಕಣೋ ಕಳ್ಕೊಂಡ್ ಎಕ್ಕೆಂಬಿಟ್ಟಿದ್ಯಾ ಹಂಗಾರೆ ಅಲ್ಲ ಕಣೋ ಆ ರಾಮಣ್ಣಂಗೆ ಇರೋದಕ್ಕೆ ತೂಬಿ ಮೇಲೆ ಆಸೆ ಬಿದ್ಬಿಟ್ಟ ಇನ್ನೇನು ಮಾಡ್ಲಿ ಅವ್ನ್ ಕಾನ್ಗಾರ ಕಣ ರಾಮಣ್ಣ ಹೌದಾ ಕಣೋ ಎಲ್ಲ ಕ್ಯಾರ್ಗಳು ತೂಬ್ ಬಂದ್ಬಿಡ್ಲಿ ನುಗ್ ಗೋಜಿರೋದಯ್ಯ ಹೌದಾ ಆತೆ ಕಣ ತೂಬ್ಗೆ ಆಸೆ ಬಿದ್ದು ನೋಡ ಒಂದ್ ಬಾಟ್ಲು ತಂದು ತೋರಿಸ್ಬಿಟ್ಟ
ಸೈನ್ ಹಾಕ್ಬಿಟ್ಟೆ ಬಾರಿಸ್ಕೊಂಬಿಟ್ಟ. ಎಲ್ಲ ಅಮಾಸೆ ನಿಂದು ಹಂಗಾಗೋಯ್ತು. ನಾನು ಇನ್ನೆಷ್ಟು ಉಡ್ಸ್ಕೊಂಡಿದ್ದೀವಿ ಗೊತ್ತಾ? ನಾನು ನಿನ್ನಂಗೆ 6 ಅಡಿ 6 ಅಡಿ ಮೂಡ್ಲೆ ನಿಂದು ಹಂಗಾಗೋಯ್ತು. ನಂದು ಹಿಂಗ ನಾನು ಬಾಳು ಹಿಂಗಾಗೋಯ್ತು. ಏನ್ ಮಾಡೋದು? ಇನ್ಯಾವ ಓದು ಬರಹ ಮಾಡಿದೀವಲ್ಲ ನಾವು ಕರ್ಕೊಂಡ ನೌಕರಿ ಒಳಗೆ ಕೆಲಸ ಕೊಡಕ್ಕೆ. ನಾವೇನ್ ಡಾಕ್ಟ್ರಿಂಗ್ ಓದಿದ್ದೀವ? ಏನು ಇಲ್ಲ ಕಳ್ಳ. ಅಲ್ಲ ಇಂಜಿನಿಯರ್ ಓದಿದ್ದೀವ? ಏನು ಇಲ್ಲ. ಏನ ಮಸಾಣ ಗಿಸಣ ಕಾಯ್ಕೊಂಡು ಏನಾದಾಗ ಬಂದಿದ್ ಬಾಳೆಹಣ್ಣು ಕಾಯಿಗಳು ಪಾಯಲ್ ಕವ್ಕೊಂಡು ತಿನ್ಕೊಂಡು ಜೀವನ ಮಾಡದೆ ನಮ್ದು ವಾಸಿ. ಲೇ ಅದಿರ್ಲಿ, ಇತ್ತೀಚೆಗೆ ಯಾಕ ನಮ್ಮ ಮಶಾಣಕ್ಕೆ ಹೆಣ್ಣನ್ನು ಬರ್ತಾ ಇಲ್ವಲ್ಲೋ? ಮಶಾಣಕ್ಕೆ ಹೆಣ್ಗಳು ಬರ್ದಂಗ ಆಗ್ಬಿಟ್ಟ ಕಳ್ಳ. ಸುತ್ತಮುತ್ತ ಡಾಕ್ಟ್ರುಗಳು ಹೆಚ್ಕೊಂಡ್ಬಿಟ್ಟು ಕಳ್ಳ 3-4 ಜನ ಅವ್ರು ಎಲ್ಲಕ್ಕಿಂದಲ್ಲ ಸಾಯ್ತಾರೆ. ಇನ್ನೇನ್ ಸಾಯ್ಬೇಕು ಅಂತ ಬಂತು ಅಂದ್ರೆ ಅಲ್ಲೇ ಉಡತ್ತಾರೆ. ಒಂದ್ ಸಿರಂಜಾಗ ಎಳ್ಕಂಡ ಕೊಟ್ಟ ಬಂದು ಕಳಿಸ್ತಾ. ಇನ್ನೇನ್ ಮಾಡ್ತದೆ? ಏನ್ ಮಾಡ್ಬೇಕಲ್ಲ ಈಗ? ಏನ ಒಂದ ಅರ್ಕೆ ಹುಡ್ಕೊಂಬಕ್ಕಳ್ಳ. ಏನ್ ಅದೇ ಕಳ್ಳ ತಮ್ಮ ತಾಯಿ ನಮ್ಮ ಅವಳೆಲ್ಲ ಕಾಳಕದೇವಿ ಹಳೆ ಅಮ್ಮಂಗೆ ಅವ್ರಿಗೊಂದು ಅರ್ಕೆ ಮಾಡ್ಕೊಬೇಕು. ಏನಂತ ಮಾಡ್ಕಂತ? ಅದೇ ಕಣವ ನಿನ್ಗೊಂದು ಒಗ್ಲಕ್ಕಿ ಆರ್ತಿ ಕಲಸ್ಬಿಟ್ಟು ಒಂದ್ ಎದುದ್ದ ಇರೋ ತಗೊಂಬಂದ್ಬಿಟ್ಟು ಏನ ಮರಿನ ಕಳ್ಳ ಮರಿನ ಒಪ್ಪಿಸ್ಬಿಟ್ಟು ನಿನ್ಗ ಆನಂದ ಪಡಿಸ್ತೀನಿ ನಮ್ಗೆ ಆಮ್ದಾನ್ಯ ಕೊಡು ಅಂತ ಕೇಳ್ಕೊಳವ. ಅಲ್ಲ ಕಣೋ, ಒಗ್ಲಕ್ಕಿ ಆರ್ತಿ ಕಲ್ಸಿಬಿಟ್ಟು ಎದ್ದೊಂದು ಮರಿ ಕಡ್ದ್ಬಿಟ್ಟು ಒಪ್ಪಿಸ್ಬಿಟ್ರೆ ಅವಳು ಅಲ್ಲ ಕಳ ಸಂತೋಷ ಸುಮ್ಮ ಗುಡುಮ ಕೂತ್ಕಂತಾಳೆ. ನಮ್ಗೆ ಆಮ್ದಾನಿ ಎಲ್ಲೆಲ್ಲ ಬರ್ತದೆ. ಮತ್ತೆ ಏನ್ ಮಾಡ್ಬೇಕಲ್ಲ? ಮತ್ತೆ ಲೇ ಹೇಳ್ತೀನಿ ಕೇಳ, ಇಲ್ಲಿ ಒಂದು ಚಟಾಕಕ್ಕೆ ಆರ್ತಿ ಕಲ್ಸಬೇಕು. ಲೇ ಅವಳ ಹಳೆ ಮಕ್ಕಳ ಇಟ್ಟಾಗಲ ಕುಂತವಳ ಎಲ್ಗಲ ತಗೊಂಡ ಆಟಗಳ ಕೂತ್ಕೊಂಡಿಲ್ಲ ಮತ್ತೀಗ ಚಟಾಕಕ್ಕೆ ಆರ್ತಿ ಕಲ್ಸಬೇಕು. ಒಂದು ಕ್ಯಾಚಂದ್ರ ಶಾಂತಕ್ಕೆ ಹೋಗ್ಬೇಕು. ಒಂದು ಗೊಣ್ಣೆ ಸುರಿತಾ ಆರ್ಬೇಕು. ಟಗರು ಆಕಾಶ ಭೂಮಿಗೂ ಒಂದೇ ಆಗಿರ್ಬೇಕು. ಬತ್ತಿರ ದಡ ಮರಬಾರ್ದು. ತಟ್ಟಾಡ್ಕೊಂಡು ಹಿಂಗ್ ಬತ್ತಿರ್ಬೇಕು. ಅಂತದೊಂದು ಟಗರು ತನಕ ಒಪ್ಪಿಸ್ಬಿಟ್ರೆ ಸಂತೋಷ ಜಾಸ್ತಿ ಆಗ್ಬಿಡ್ತದೋ. ಲೇ ಹಂಗೋಳಿ ಸಿಟ್ಟು ಬರ್ಲಿಲ್ವಾ? ಬರೋ ಮಾಡ್ತಾ ಇರೋದು ನೀನು. ಮತ್ತೀಗ ಸಂತೋಷ ಬರಂಗ ಮಾಡ್ತಾವ ಸಿಟ್ಟು ಬರಂಗ್ ಮಾಡಿದ್ರೆ ಕಣು ಒಂದ್ಸ್ಗೆರೆ ಕೆರೆಗೆ ಹೋಗ್ಬೇಕು. ಅದು ಮೀರಿ ಅವ್ಳು ಸಿಟ್ಟು ಬರ್ತಿದ್ರೆ ಲೇ ಅವ್ರ ಕಿಲಸ್ ಗಿಡ ಕಟ್ಟಿರಲ್ಲೋ ಅದೆಲ್ಲ ಒಣಗೋಗ್ಯವಲ್ಲ. ಎಲ್ಲ ಒಣಗೋಗಂಗ ಎಲ್ಲ ನುಣ್ಣು ಕುಯ್ಕೊಂಬಿಟ್ಟವ್ರೆ. ಬಡ್ಗಳು ಉಳ್ಕೊಂಡವೆ. ಬಡ್ಡೆಲ್ಲ ಕಿತ್ಕೊಂಬರ್ಬೇಕು. ಎಲ್ಲ ಬೆಂಕಿ ಕೆಂಡ ಮಾಡ್ಬಿಟ್ಟು ಇಡ್ಲಿ ಮಾಡ್ಕೊಂಡ್ ಮಡಿಕಬೇಕು. ಮಾಡ್ಕೊಂಡು ಒಂದ್ಸ್ಗೆರೆ ಲೋಕಿ ಅಂಗಡಿಗೆ ಹೋಗ್ಬೇಕು. ಯಾಕಲ್ಲ ಹೊಸ್ಗೇಳ್ದಿ ಕೇಳ ಇಲ್ಲಿ ಯಾಕಲ್ಲ ಅಂತೆ. ಯಾಕೆ ಬಿಡ್ತಾರಕ್ಕೆ ಅಲ್ಲ ಅಲ್ಲ ಕಣೋ, 10 kg ಮೆಣಸಿನ್ಕಾಯಿ ತುಗಿಸ್ಕೊಬೇಕು. ಏನಕ್ಕೆ ಅಂದ್ರೆ ಆಮೇಲೆ ಲೇ ಒಂದುಡ್ಕೆಲ್ಲಿ ಕಾಮಲಾಪುರದನು ಆಚಾರಪ್ಪ ಅವನೇ. ಆಚಾರಪ್ಪ ಕುಲ್ಮೆ ಕಿಂಡವನೆ ಅವನ್ ತಕ್ ಹೋಗ್ಬಿಟ್ಟು ಒಂದು ಬ್ಲೋವರ್ ಇಸ್ಕೊಂಬರ್ಬೇಕು. ಹೇಳ್ದಿ ಕೇಳ ಇಲ್ಲಿ. ಅಷ್ಟಕ್ಕೆ ಅವ್ನು ಅಲ್ಲ ಹೇಳೋದು ಎದ್ರಕೊಂಡ್ ಸಾಯ್ತಾನೆ. ಬ್ಲೋವರ್ ಇಸ್ಕೊಂಬರ್ಬೇಕು. ಇಸ್ಕೊಂಬಂದು ಅಮ್ಮನ್ ದಿಕ್ ಬ್ಲೋವರ್ ಇಕ್ಬೇಕು. ಯಾಕಡಿಕಲ್ಲ ತಿಕ್ಕೋ ಯಾಕಡಿಕೋ ಸೈಡ್ಗೋ ಆ ಕಡಿಕೋ ಹಿಂದ್ಗಡೆ ತಿಕ್ಕಿಕ್ಬೇಕಣ್ಣದೇ. ಇಕ್ಬಿಟ್ಟು ಇಡ್ಲಿ ಮಾಡ್ಕೊಂಡಿದೀವಲ್ಲ ಇಡ್ಲು ಅದನ್ನ ಸುರಿಬೇಕು. ಅಮ್ಮನ್ ತಿಕ್ಕೆ ಆಸ್ನ ಇರ್ತದೆ ಅಲ್ಲ ಆಸ್ನ. ಲೇ ಆಸ್ತಿ ಇರೋದಿರ್ಲಿ ಅವ್ರು ಸಿಟ್ಟು ಬರ್ಬೇಕು ಅನ್ನೋ ಏಡಿ ಮಾಡ್ಬೇಕಲ್ಲ. ಮುಂದೆ ಆಸ್ನ ಉಳಿತದೇನೋ. ಲೇ ಆಗ ಆಸ್ನ ಉರತ್ಕಂತದಲ್ಲೋ ಆಗ ಎದ್ದೇಳ್ತಾಳ ನೋಡು. ಆಗ ಲೋಕಲ್ಲಿ ಮೆಣಸಿನ್ಕಾಯಿ ತುಗಿಸ್ಕೊಂಡ್ ಬಂದಿರ್ತೀವಲ್ಲ ಕೆಂಡ ಮಾಡ್ಬಿಟ್ಟು ಇದು ಬ್ಲೋವರ್ ಹೊಡಿತಾ ಇರ್ಬೇಕು. ಬ್ಲೋವರ್ ತಿರುಗಿಸ್ತಾ ಇರ್ಬೇಕು. ಎಲ್ಗೋತದ ಅದು ಹೊಗೆ ಅಮ್ಮಂದಿಕ್ ಹೋತದೆ. ಆಗ ಮೆಣಸಿನ್ಕಾಯಿ ಒಂದೊಂದಿಡಿ ಹಾಕ್ತಾ ಇರ್ಬೇಕು. ಏನಿಲ್ಲ ಘಾಟ್ ಎದ್ದೇಳ್ತದಲ್ಲೋ ಸುಮ್ಮನ್ ಕೂತಿದ್ದಲ್ಲ ಅಂತ ಎದ್ದಿ ನಿಂತ್ಕೊಂಡ್ಬಿಡ್ತಾಳ ಕಣೋ. ಆಗ ನೋಡೋ ಲೇ ಹಾಕಬಾರ್ದು ಜಾಗಕ್ಕೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಬೆಂಕಿ ಹಾಕ್ಬಿಟ್ಟು ಉಳ್ಬೋರಾಗ ಹೊಡೆದ್ಬಿಟ್ರೆ ಯೋದ್ದಿದ್ಕೊಂಡ್ಬಿಡ್ತಾಳತ್ತೆ. ಇನ್ನೇನು ಅಂತಿದ್ದೆ ಸುಮ್ಲಾತಾಳ ಹೊಗೆ ಕುಡ್ದು ಘಾಟ್ ಕುಡ್ದಾಗ್ಲಿ ಸಿಟ್ಟು ಬಂದು ಏನಿಲ್ಲ ಹುಕ್ರೆ ನಿಂತ್ಕೊಂಡ್ರು ಕೂತಾರಲ್ಲ ಸುತ್ತಮುತ್ತ ಜನ ಇವರೆಲ್ಲ ತಪ್ಪ ನುಣ್ಣು ಗುದ್ರ ಹೋಗ್ಬಿಡ್ತಾರೆ. ಆಗ ನಮ್ಗೆ ಆಮ್ದಾನಿ ಏನಿಲ್ಲ ಬಳ್ಕೊಂಡ್ ನಿನ್ನೋ ಇದನ್ನು ನೋಡೇ ಬಿಡವ ಬಾರೋ ನೋಡಿಯೋ. ಈ ಸ್ಮಶಾನದಲ್ಲಿ ಹೆಣಗಳು ಸಹ ಇರುವವು. ಈ ಹೆಣಗಳ ಮೇಲೆ ಒಂದು ಹಿಡಿ ಹಕ್ಕಿ ಒಂದು ಹಣವಂತೆ ಸಿಗುತ್ತಿರೋದು.
ಈ ಸ್ಥಳವನ್ನು ಬಿಟ್ಟರೆ ನನಗೆ ಅನುಕೂಲವೇ ಇಲ್ಲದಂತಾಗಿರುವುದು. ಪಾಪಿಯಾದ ಸತ್ಯವ್ರತನೇ, ಕಡೆಗೂ ಈ ಸ್ಮಶಾನದ ಕಾವಲಾದೆಯ ಪರಮಾತ್ಮ. ನನಗಾದರೂ ಹಸಿವಾದರೂ ಬಾಧಿಸುತ್ತಿರುವುದು. ಇವುಗಳನ್ನೆಲ್ಲ ತೆಗೆದುಕೊಂಡು ಉಪಯೋಗಿಸಿಕೊಂಡು ನೀವನು ಸ್ವಾಮಿ ಪರಮಾತ್ಮ. ನನಗಾದರೂ ನಿದ್ರೆಯೂ ಬಾಧಿಸುತ್ತಿರುವುದು. ಈ ಹೆಣಗಳ ಪಕ್ಕದಲ್ಲಿ ಸ್ವಲ್ಪ ಕಾಲ ನಿದ್ರಿಸುವನು ಪರಮಾತ್ಮ. ಅಮಾಶ 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 ಯೋಲ 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 ಉದುರು ಬಿದ್ದೋಗ್ಬಿಟ್ಟವಲ್ಲ. ತಲೆನು ತಲೆ ಕಳ್ಳೆ ನಿಂಗೆ ಅದಿರ್ಲಿ. ಇಲ್ಲ ಇಲ್ಲ ಎಣ ಮಾತ್ರ ಅಲ್ಲ ಕಳ್ಳ, ಏನು ಕಾಣ್ತಾ ಇಲ್ವಲ್ಲ? ಏನು ಆಮ್ದಲೇ ಕಾಣ್ತಾ ಇಲ್ವಲ್ಲ? ನೀನೇ ಫಸ್ಟ್ ಬಂದವನ್ ಎಲ್ಲ ಬಳ್ಕೊಂಡು ನಾನು ಮೋಸ ಮಾಡಕ್ಕೋಸ್ಕರ ಬಿಟ್ಟಿದ್ಯಾ? ಭೂವಮ್ಮ ಸೊತ್ತುವಾಗ್ಲು ನಾನಲ್ಲ ಕಳ್ಳ ಫಸ್ಟ್ ಬಂದವನು. ಫಸ್ಟ್ ಬಂದಿ ನೀನೇ ಅಲ್ವಾ? ಇಲ್ಲ ಕಳ್ಳ ನಾನಲ್ಲ, ನೀನ್ ಮುಂದ್ ಬಂದೆ ನಾನು ಹಿಂದ್ ಬಂದೆ. ಲೇ ಬಾಬಾಯಿ ಒಕ್ಕಳ್ದಾಣಗೂ ನಾನಂತೂ ಫಸ್ಟ್ ಬಂದಿಲ್ಲ. ದೇವಸಿ ನೋಡ ಕೆಳಗಿಡಿಕೆನ ಬಿದ್ದಿದ್ದಾವೇನೋ? ಲೇ ಕೆಳಗೆಲ್ಲ ಬಿದ್ದ್ಬಿಡ್ತವೆ. ಎಲ್ಲ ಒಂದು ಹಣ್ಣಿಲ್ಲ, ಬೋಕಿಲ್ ನೀರಿಲ್ಲ, ತ್ವಾಟಿದ್ ಬಡ್ಗಿ ಇಲ್ಲ, ಮೂಲೆ ಕಾಸಿಲ್ಲ, ಮ್ಯಾಲಕ ಬಟ್ಟೆ ಇಲ್ಲ, ಅಕ್ಕಿ ಗಂಟಿಲ್ಲ. ಏನೋ ನಾನು ತಗೊಂಡಿಲ್ಲ, ಎಲ್ಲ ನೀನು ತಗೊಂಡಿಲ್ಲ. ಈಗ ಗೊತ್ತಾಯ್ತು ಕಳ್ಳೆ. ಲೇ ಇಂದು ಬದಿನ ನಡಂಪುರು ದೊಡ್ಡಗಳ್ಳ ಅವನ್ ಪಾಠವಾಗಿ ಆಗ್ಬಿಟ್ಟು ನಮಗ್ ಚೆನ್ನಾಗ್ ಚಳ್ಳೆ ಹಣ್ಣು ತಿನ್ನಿಸ್ತಾವ. ಮಾಡಿ ಅವನ್ನ ಹಿಡಿಲೇಬೇಕಲ್ಲ ಇವತ್ತು. ಹೆಂಗ್ ಹಿಡಿತಿ? ಏನ್ ಹೆಂಗ್ ಹಿಡಿತಿ? ಬಂದಾದ್ರೆ ಹೋದ ಹಿಂಗ್ ಹಿಡ್ಕಂಡ. ಅಲ್ಲೇ ಕಳ್ಳ ಒಂದ್ 90 ಏರ್ಸ್ಬಿಟ್ಟು ಸುಮ್ಮನೆ ಸುಡ್ಕೊಂಡ್ಬಿಟ್ರೆ ಬಂದ್ ಬಳ್ಕೊಂಡ್ ನೆಟ್ಕೋತಾನೆ. ಏನ್ ಮಾಡ್ಬೇಕಲ್ಲ ಅದಕ್ಕೆ? ಜಾಸ್ತಿ ಎಣ್ಣೆ ಹೊಡಿಬಾರ್ದು. ಲೇ ಅದಿರ್ಲಿ, ಯಾವ್ದ ಇದು ಯೋಲ ಅಯ್ಯೋ ಇದು ಮನೆಕಾಯಿ ಹೋಗುವಾಗ ಯೋಕಲ್ ಒಲೆ ಸೊರೋವರ ಮನಸ್ನ ಮಾಡಿಸ್ಬಿಟ್ಟಾರಲ್ಲ. ಹೌದಾ? ಮುರ್ದಿಲ್ಲ, ಕೈಯೂ ಮುರ್ದಿಲ್ಲ. ಇವ್ನ ಯಾರೋ ಪುಣ್ಯಾತ್ಮ ಮನೆ ಒಳಗೆ ಕಟ್ಬಿಟ್ಟಾನೆ. ಎಂಡ್ರು ಮಕ್ಳಿಗೆ ಬೋಯಿ ಕಟ್ಕೊಂಡ್ಬಿಟ್ಟವನೆ. ಅದಕ್ಕೆ ತಂದು ಸುಮ್ಮನೆ ಮನಗಿಸ್ಬಿಟ್ಟಾರೆ. ಏನೋ ತೂಕ ತೂಕ ನಂಗೆ ಅತ್ಕಳ್ಳ. ಹೌದಾ? ಬೋಯಿ ಕಟ್ಕೊಟ್ಟಂಗ್ ಕೊಲೆ ಮನೆಗ್ ಮಾತ್ರ ಹೆಂಗ್ಸಿ ವಿದ್ಯೆ ಕೊಟ್ಟಿಲ್ಲ ಈ ಪುಣ್ಯಾತ್ಮ. ತಗೊಂಬಂದ್ಬಿಟ್ಟು ಇನ್ನು ಬದುಕಿದಂಗೆ ಯಾವ್ದ್ಬಿಟ್ಟು ಹೊರಟೋಗ್ಯವ್ರೆ. ಎಳ್ದವ್ರು ಹೋಗ್ಯಾರ ಅಂತ್ಯಾ? ಬಸಿ ನೋಡ್ಲಾ? ಅಯ್ಯೋ ಈ ಮನ್ಕ ಹೋಗ ಯೋಲ್ಲ 2 ಮನೆಗೆ ಅಲ್ಗಾತ ಹುಡ್ಕೊಡ್ತಾವ್ದೆ. ಮನುಷ್ಯನ ಯೋಲ್ಲ ಇದು. ಲೇ ಅಲ್ಲ ಕಣು, ಲೇ ಮನೆಗೆ ಅಡ್ಡೆತ್ತಲ್ಲಿ ಹೇಳಿತಾರಲ್ಲ, ಅಲ್ಲೋಲ್ಲ 4 ಮನೆಗೆ ಆತವಲ್ಲ ಕದಿನ ಅಲ್ಗೆ. ಹಂಗೆ ಸುಮ್ಮನೆ ಸರೋವರ ಬಿದ್ದಂಗೆ ಬಿದ್ದೈತೆ. ಹೊಸಿ ನೋಡ್ಲಾ ಯೋಲ ಹುಡ್ಕೊಡ್ತಾವ್ದೆ. ನೀನೆ ನೋಡ್ಬಿಡು. ಇಲ್ಲ ಕಳ್ಳ ಅಮಾಶೆ. ಲೇ ನನ್ ಮಕ್ಳು ಅನ್ಕೊಳು. ಲೇ ನಾನು ಮಕ್ಳು ಅಂತ ಕಳ್ಳ. ಲೇ ಮಕ್ಳು ಅಂತ ಕಣೋ ನಾನು. ಸಣ್ಣ ಮಕ್ಕಳು ಕಣ್ಣು. ಇಲ್ಲ ಹೊಸಿ ನೋಡ್ಲಾ. ಲೇ ಇಲ್ಲ ನೀನೇ ನೋಡ್. ಲೇ ನಿಂಗೆ ಒಂದೇ ಒಂದದೆ ನನ್ಗೆ 2 ಕಳ್ಳ. ಲೇ ಹೊಸಿ ನೋಡ್ಲಾ. ಲೇ ಹಿಡ್ಕೊಂತೀಯ ನೋಡದ ಒಟ್ಟ ಬಿಗೆ ಹಿಡ್ಕಂತೀವ. ಬಿಗ್ಗೆಗೆ ಏನ್ ತೆಗ್ಬಿಡ್ಕೊಂಡ್ಬಿಡ್ತೀನಿ ಭಯ ಏನು ಜುಮ್ ಅಂದಂಗೆ. ಹೌದಾ? ಹೋಗಲ್ಲ ಲೇ ನೋಡ್ಲ. ಓ ಬಿಗೆ ಹಿಡ್ಕೊಬೇಕು. ಹಿಡ್ಕೊಳ್ಳಲ್ಲ. ಲೇ ಕಾಲ್ಗೆ ತುಳ್ದು ಯಾಕಲ್ಲ? ಯಾಕಲ್ಲ ಮಾಸೆ? ಅದಿತ್ಕೊಡು. ಅಯ್ಯೋ ಇದು ಒಳ್ಳೆ ಕತ್ತೋದಂಗ್ ಓದ್ಬಿಡ್ತಾವಲ್ಲ ಹುಡ್ಕು ಇಲ್ಲಿ ಒಂದ್ ಮಾರು ಹೋಗ್ಬಿಡಂಗೆ. ಮುಟ್ಟಲ್ಲ ಕಣೋ, ನೀನೇ ನೋಡ್ಕೊಂಬಿಡಲ್ಲ ಕಣಪ್ಪ. ನಾನ್ ಮುಟ್ಟಲ್ಲ, ಸ್ವಂಟ ಹೋಗ್ಬಿಡ್ತಾಣೋ. ಹೋಯ್ತಲ್ಲು ಹಿಂಗ್ ಬಂದಿರ್ತದೆ. ಇದು ನೋಡೋ ನೋಡೋ ಅಂತ್ಯ. ಲೇ ಇದು ದೇವನ ಪೀಡನ ಆಗ್ಯದ ಕಣೋ. ಅದು ದೇವನ ಪೀಡನೆ ಕಣೋ. ಅಯ್ಯೋ ಇದ್ರ ಮನೆ ಹಾಳಾಗ ಹೋಗ ಯೋಲ ಇಟ್ ಕರ್ತಾವ. ನೀನೇ ನೋಡ್ಬಿಡು, ಧೈರ್ಯ ಮಾಡಿ. ಏನ ಹಿಡ್ಕಂತೀನಿ ನೋಡೋ. ನೀ ಅದಕ್ಕಾದ ಕೇಳ. ಇಲ್ಲ ನಾನು ಇದ್ದೀನೋ. ಲೇ ನೋಡೋ ಟೈಮ್ ಆಯ್ತು ಜಲ್ಜಲ್ದು. ಹೊಸಿ ಬಿಗೆ ಇಟ್ಕೊಳ್ಳಪ್ಪ. ಆಯ್ತು ಕಣೋ. ಓಹೋ ಓ ಇದಕ್ ಬೇರೆ ತಾಕತ್ತಂತಾನೆ. ನೋಡೋಣ ಜಲ್ದು ಮಾಡ್ಕೊಂತೀನಿ. ಲೇ ಲೇ ಅಮಾಶೆ ಯಾಕೋ ಅದಕ್ಕಾದ ಕೇಳ. ನೋಡು. ಲೇ ಇಲ್ಲ ಕಳ್ಳ. ನಾನು ಇದ್ದೀನಿ ನೋಡು. ಯಾಕೋ ಅದಕ್ಕಾದ ಇಲ್ಲ ನೋಡು. ಹೊಸಿ ಹಿಡ್ಕೊಂತಿಯಲ್ಲ? ಹಿಡ್ಕೊಂಡಿದ್ದೀನಿ. ಬಿಗ್ಗೆಗೆ ಹಿಡ್ಕೊಳ್ಳಲ್ಲ. ಓ ಮಾಷಾಂದಾಗ ಯಾರಾತರ ದೆವ್ವ ನಾವೇ ವೀರ್ ಬಾವು ಆಗಿ ನಿಂತಿದ್ದೀವಿ. ಹೊಸಿ ಹಿಡ್ಕೊಳ್ಳಲ್ಲ ಬಿಗ್ಗೆಗೆ. ನೋಡಪ್ಪ ಬಿಗ್ಗೆಗೆ ಹಿಡ್ಕೊಳ್ಳಲ್ಲ. ಹಿಡ್ಕೊಂಡಿದ್ದೀನಿ ಕಣೋ. ನಿಂತಾಳೆ ಇಲ್ಲ ಬಿಗ್ಗೆಗೆ ಹಿಡ್ಕೊಳ್ಳಲ್ಲ. ಹಿಡ್ಕೊಂಡಿಲ್ವೇನೋ? ಇಲ್ಲ ಇಲ್ಲ. ಲೇ ಲೇ ಅಮಾಶೆ ಗಾಳಿ ಬಂದ್ಕೆ
ಪಂಚೆ ಬಟ್ಟೆ ಹಿಂಗ್ ಬ್ಯಾಸ್ಲು ಬಿಂಡು ನಿನ್ನ ಹೋಗಲು ಜಾಡ್ ಸೊದ್ದಟ್ಕಿ ಇಬ್ರು ಉಳ್ಳಾಡಿದೀವಿ ಏನೋ ಪಾಂಚೆ ಬಟ್ಟೆ ಹಿಂಗ ಅನ್ಬಿಡ್ತಂತೆ ಎಲ್ಲ ಶಿವತ್ಕೊಂಡ್ಬಿಟ್ಟದ ಕಳ್ಳೆ. ಹೌದಾ? ಓ ಇದು ಶಿವತ್ಕೊಂಡ್ಬಿಟ್ಟದೆ. ಇದು ಇದು ಅಲೆ 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 ಒಂದ್ ವಾರ ಮುಂಚೆ ಯಾಕೆ ವಾಸನೆ ಬಂದಿರ ಕಾಣ್ತದೆ. ವಾಸನೆ ಬತ್ತದ ಅಲೆ. ಇವತ್ತೇನಿಲ್ಲ ಕಳ್ಳೆ. ಇವತ್ತು ನೀನ್ ಹೇಳ್ದಂಗೆ ನಡೆ ಮಾಯಂಪುರದನೇ ಬತ್ತಾ ಇರೋದು ಇವತ್ತು. ಇವತ್ ನೀನ್ ಆ ಮೂಲೆಯಲ್ಲಿ, ನಾನ್ ಈ ಮೂಲೆಯಲ್ಲಿ ಕುಂತ್ಕೊಂಡ್ಬಿಡೋಣ. ಕುಂತ್ಕೊಂಡ್ಬಿಡ್ಬೇಕು. ಎಣ್ಣೆ ಮಚ್ಚ ಜಾಸ್ತಿ ಹೊಡ್ಕೊಂಡಿ ಆಮೇಲೆ ಜಾಪನ ಎಷ್ಟ್ ಹಾಕೋಣಲ್ಲ ಒಂದೇ ಹೊಡ್ಕೊಬೇಕು. ಒಂದ್ ಹಾಕೊಂಡ್ರೆ ನೀವ್ ಮನಿಕೊಂಡ್ಬಿಡಕಲ್ಲ. ಇನ್ನೊಂದ್ ಕಣ್ಣು ಕುಯ್ಕೊಬೇಕು. ಕಣ್ಗೊಂದು ಒಟ್ಕೊಂದು ಒಟ್ಕೊಂದು ಇನ್ನೆಲ್ಗೂ ಬೇಡವೇ ಅಲ್ಲ. ಅಲ್ಲ ಇನ್ನೆಲ್ಗಾನ ಜಾಕ್ ಕುಯ್ಕಣ ಇನ್ನೆಲ್ಲ ಉಯ್ಕೊಂಡ್ರೆ ಯಾವಾಗ ಕೆಟ್ಟೋಗ್ತದೆ. ಒಟ್ಕೊಂಡ್ ಹಾಕೊಂಡ್ರೆ ಹಾಕೊಂಡ್ಬಿಟ್ಟು ಕಣ್ಣು ಒಂದ್ ಉಯ್ಕೊಂಡು ಮತ್ತು ಬರಲ್ಲ. ಕಣ್ಣು ಗಬ್ಬ ಗಬ್ಬ ಅಂತಿರ್ತವೆ. ಮಿಣ ಮಿಣಂಗ್ ಕಣ್ಣು ಬಿಟ್ಕೊಂಡ್ ಕೂತಿರ್ತೀವಿ. ಹಾಗೇನ ಕಳಪದ ಹಪ್ ನಿಡ್ಕೊಂಡ್ಬಿಡ್ಬೋದು. ನೀನೆಲ್ಲ ಕುತ್ಕಂತಿ? ನಾನ್ ಕಾಲುಗಿಡದೊಡೆ ಕೂತ್ಕೊಂತೀನಿ. ನಾನು ತುಂಬೆ ಗಿಡ ನಾಲ್ ಕುತ್ಕಂತೀನಿ. ಏನಿಲ್ಲ ಕಳಬಂದ ಅಂದ್ರೆ ಒಂದ್ ವಿಷಯ ಕೊಡ್ತೀನಿ. ನಾನು ಅಂದ್ರು ಬಿಡ್ಬೇಡ, ನಮ್ಮ ಅಪ್ಪ ಅಂದ್ರು ಬಿಡ್ಬೇಡ. ಕಳೆ ಇವತ್ತು ಒಂದ್ ಕೈ ಹೊಡ್ಕೊಂಡೇ ಬಿಡವ. ನೋಡೇ ಬಿಡ. ಎಂದೋ ಬರದ ಮಳೆ ಬಂದಿತಣ್ಣ, ಬಾರ ಮೇಲೆ ಕರ್ಕೆ ಒಲ ಸಿಗಿತಣ್ಣ. ಎಂದೋ ಬರದ ಮಳೆ ಬಂದಿತಣ್ಣ, ಬಾರ ಮೇಲೆ ಕರ್ಕೆ ಒಲ ಸಿಗಿತಣ್ಣ. ಬಾರ ಮೇಲೆ ಕರ್ಕೆ ಒಲ ಸಿಗಿದ್ದು ಕಂಡು ಬೇರಪ್ಪ ಪುರಿಯ ಬಿಟ್ಟನಣ್ಣ. ಒಂದು ಕವಲ್ ಅಂತ ಅದೇ ಸೈಡ್ ಹಾಕ್ತೀವಲ್ಲ ಅಂತ ನೋಡ್ಕೊಂಡು ಬಾರಮಲೆ ಕರ್ಕವಲ ಸಿಗಿದ್ದು ಕಂಡು ಬೀರಪ್ಪ ಕುರಿಯ ಬಿಟ್ಟನಣ್ಣ. ಬೀರಪ್ಪ ಕುರಿಯ ಬಿಟ್ಟನಣ್ಣ. ಬೀರಪ್ಪ ಕುರಿಯ ಬಿಟ್ಟಿದ್ದು ಕಂಡು ಮಾಳದ್ದಿ ಮುದ್ದೆಯ ಒತ್ತಲಣ್ಣ. ಮಾಳದ್ದಿ ಮುದ್ದೆಯ ಒತ್ತಲಣ್ಣ. ಮಾಳದ್ದಿ ಮುದ್ದೆಯ ಒತ್ತಿದ್ದು ಕಂಡು ಬಾಳಣ್ಣ ಕುರಿಯ ಒತ್ತನಣ್ಣ. ಬಾಳಣ್ಣ ಕುರಿಯ ಒತ್ತನಣ್ಣ. ಬಾಳಣ್ಣ ಕುರಿಯ ಒತ್ತಿದ್ದು ಕಂಡು ಬೀರಪ್ಪ ಗಣತ ಹೊರಟನೆಯ. ಬೀರಪ್ಪ ಗಣತ ಹೊರಟನೆಯ. ಬೀರಪ್ಪ ಗಣತ ಹೊರಟಿದ್ದು ಕಂಡು ಮಾಳಜ್ಜಿ ಬಾಯ್ ಬಾಯ್ ಬಿಟ್ಟಲಣ್ಣ. ಮಾಳಜ್ಜಿ ಬಾಯ್ ಬಾಯ್ ಬಿಟ್ಟಲಣ್ಣ. ಎಂದೋ ಬರದ ಮಳೆ ಬಂದಿತಣ್ಣ, ಬಾರ ಮೇಲೆ ಕರ್ಕೆ ಒಲು ಸಿಗ್ರಿತಣ್ಣ. ಬಾರ ಮೇಲೆ ಕರ್ಕೆ ಒಲು ಸಿಗ್ರಿತಣ್ಣ. ಕರಿಯ ಕಂಚ ಬಾಳ ಬರೋ ಲರಗಿ ಮುದ್ದೆ ಉಂಡು ಹೋಗ್ತಾ ಇದ್ದೆ. ಪರಮಾತ್ಮ, ನಾನೆಷ್ಟು ಹೊತ್ತು ಮಲಗಿರುವನು ಪರಮಾತ್ಮ. ನನಗಾದರೂ ಹಸಿವಾದರೂ ಬಾಧಿಸುತ್ತಿರುವುದು ಪರಮಾತ್ಮ. ಅಮ್ಮ ಹಸಿವೆ ಹಿಡಿಹಲ್ಲವರಿ ಇರದ ಕೊಟ್ಟು ಪ್ರಾಣವನುಳಿಸಮ್ಮ. ಅಮ್ಮ ಪ್ರಾಣವನುಳಿಸಮ್ಮ. ಹಲವರ ಮುಂದೆ ಅಂಗಲಾಗಿ, ಕೆಲವರ ಮುಂದೆ ಕೈ ಚಾಚಿ, ಹಲವರ ಮುಂದೆ ಅಂಗಲಾಗಿ, ಕೆಲವರ ಮುಂದೆ ಕೈ ಚಾಚಿ, ತಿಳಿದರು ಯಾರು ಕೊಡಲಿಲ್ಲ ಪರಮಾತ್ಮ. ತಿಳಿದರು ಯಾರು ಕೊಡಲಿಲ್ಲ, ತಿರುಗನ ಪ್ರಾಣ ಇಲ್ಲ. ತಿಳಿದರು ಯಾರು ಕೊಡಲಿಲ್ಲ,
ಅಯೋಗ್ಯನೆಂದು ತಿಳಿದರು ಸರಿಯೇ ಪ್ರಾಣವನುಳಿಸಮ್ಮ ಅಮ್ಮ ಪ್ರಾಣವನುಳಿಸಮ್ಮ ಅಮ್ಮ ಅಮ್ಮ ಮಲ್ಕೈ ಹೋಗ ಓಡ್ಬಾರ ಒಳ್ಬಿಟ್ಟ ಕಳ್ಳ ಒಟ್ಟಿದ ಕಳ್ಳ ಈಗ 5 ನಿಮಿಷ ಹೆಚ್ಚು ಕಮ್ಮಿ ಆಗಿದ್ರೆ ಆಲೆ ಒಟ್ಟಿದ್ದ ಆಚೆ ಸಿಕ್ಕಿದನು 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 ಕತೆ ನೋಡ್ಲ ಹೆಂಗವನು ತಲೆ ತುಂಡಿದಂಗವನೇ ಅಪ್ಪ ನನ್ನ ನೋಡಿ ಅಪ್ಪ ಹಾಕಲೆ ಅಪ್ಪ ಒಡಿಯಬೇಡಿ ನಾಟಕ ಚೆನ್ನಾಗಿ ತಡೆಯಲ್ಲ ಅಪ್ಪ ಒಡಿಯಬೇಡಿ ಓಹೋ ಬೀರಪ್ಪಜ್ಜ ಸರಿಯಾಗಿ ಏನಜ್ಜ ಆಳ್ ನೋಡಕ್ ಗೀಟೆ ಕಾಣಿಸಿದ್ದು ಒನ್ ಯೂಟ್ಯೂಬ್ ಅದೇ ಏನ್ ದೊಣ್ಣೆ ಅದು ಕುರಿಕಾಯ ದೊಣ್ಣೆ ಇಕ್ ದೊಣ್ಣೆ ಕುರಿಕಾಯ ದೊಣ್ಣೆ ಕುರಿಕಾಯದು ಅದೇ ಕಣಾಗ ಇಕ್ ದೊಣ್ಣೆ ಯಾಕಲ್ಲ ಹಿಂಗ್ ಹೊಡಿತಾ ಇದೀರಾ ಹುಡುಗರ್ನ ಏನ್ ಮಾಡೋಣ ಅಜ್ಜ ಏನ್ ಮಾಡೋಣ ಅಜ್ಜ ಇಲ್ಲಿಂದ ಮಶಾನ ಯಾರಿಗಿತ್ತ ಅಜ್ಜ ನಿಮ್ಮ ಅಪ್ಪ ಇತ್ತು ನಿಮ್ ತಾತ್ಕಿತ್ತು ನಮ್ ತಾತ್ನು ಹೋದ್ಮೇಲೆ ನಿಮ್ಮ ಅಪ್ಪ ಬಂತು ನಮ್ಮ ಅಪ್ಪ ಹೋದ್ನಪ್ಪ. ನಿಮ್ದೇ ಕಂಡ್ರಲ್ಲ ನಮ್ದೇ ಆದ್ಮೇಲೆ ಇದ್ರೆ ಬರೋ ಏನಿಲ್ಲ ಸಿಗ್ತದ ಆಮ್ದಾನೆ ಅವ್ನಿಗೇನು ಒಬ್ರಿಗೆ ಅಗ್ರಿಮೆಂಟ್ ಮಾಡ್ಕೊಟ್ಟಿದೀವ ಏನಿಲ್ಲ ನಿಮ್ಗೆ ಸೇರ್ಬೇಕಲ್ಲ ಸೇರ್ಬೇಕ್ ತಾನೆ ಎಲ್ಲ ನೀಟ್ ಕುಡ್ಬಿಟ್ಟಂತ ಕಣಜ್ಜ ಏನೇನ್ ತಿನ್ನಲ್ಲ ಅವನು ಏ ಬಾರಿ ಬೆಲೆ ಬಾಳ ವಸ್ತು ತಿಂದಿರೋದ ಅವನು ಬರಜಾಯ್ತ ಹೇಳ್ತಿದ್ರ ಒಟ್ಟ ಕೋಟಿ ಕೊಟ್ಟು ಸಿಗದ ಕಣಜ್ಜ ಒಂದೊಂದು ಪದಾರ್ಥ ಅಷ್ಟೊಂದು ತಿಂತವನೆ ಎಷ್ಟು ಹೇಳು ಒಂದೊಂದು ಕೋಟಿ ಕೊಟ್ಟು ಸಿಗಲ್ಲ ಆ ಪದಾರ್ಥ ಅದ್ ಏನೇನ್ ತಗೊಂಡ್ ಹೇಳ್ರಲ್ಲ ಒಂದ್ ಬಾಳೆಹಣ್ಣಿಲ್ಲ ಬೋಕೆಲ್ ನೀರಿಲ್ಲ ತೋಟದ ಬಡಿಗೆ ಇಲ್ಲ ಅಕ್ಕಿ ಗಂಟಿಲ್ಲ ಕಾಯಿ ಹೋಳಿ ಇಲ್ಲ ದೇವಲಿ ಹತ್ಮ ಮೂರ್ ಹೇಳ್ತೀರಪ್ಪ ಮೂರ್ ಬಂದ್ವಪ್ಪ ನಿಮ್ ಲೆಕ್ಕ ಕಳೆ ಬಾರ ನಿನ್ಕೊಂಡ್ ಒಬ್ಬೊಬ್ರ ಹೇಳ್ರಲ್ಲ ಸರಿಯಾಗಿ ಕಾಕಿ ಅಂತ ಹೆಂಗ್ ಹೇಳು ನೀವು ಸರಿಯಾಗಿ ಹೇಳಿದ್ರೆ ಮನನ್ನು ಹೇಳಿ ಬಿಡಿಸಿ ಹೇಳಿ ಲೆಕ್ಕ ಹಾಕ್ತೀರಪ್ಪ ನಾನು ಒಂದು ಕಾಯಿ ಹೇಳಿಲ್ಲ 2
3 ಮೂಲೆ ಕಾಸಿಲ್ಲ, 4 ಅಕ್ಕಿ ಗಂಟಿಲ್ಲ, 5 6 ಹಾ ಎಲ್ಲ ಕೊಡಿಸ್ಬಿಡ್ಬೇಕು. ಸ್ವಲ್ಪ ಏನೇನ್ ತಗೊಂಡ ಕೇಳ್ತೀನಿ, ಹಾ ಸ್ವಲ್ಪ ದೂರ ನಿಂತ್ಕೊಳ್ಳಿ, ವಿಚಾರಿಸ್ತೀನಿ ನಾನು. ಹಾ ಅಯ್ಯ ದಣಿಗಳೇ, ಇಲ್ಲಿ ಬಾರಪ್ಪ. ಆ ಕಾಯೋಳು ಏನ್ ಮಾಡ್ದಪ್ಪ? ಹೊಟ್ಟೆ ಹಸಿವಿಗಾಗಿ ತಿಂದಿರು ದಣಿಗಳೇ. ಆ ಬಟ್ಟೆ ಏನ್ ಮಾಡ್ದಪ್ಪ? ಬಟ್ಟೆಯನ್ನು ಒದಕೆ ಆಗಿ ಮಾಡಿಕೊಂಡಿರು ದಣಿಗಳೇ. ಏ ಅಮಾಸಿ ಓದ್ಕೊಂಡಂಗಿರ್ತಾರ. ಅಕ್ಕಿ ಏನ್ ಮಾಡ್ದಪ್ಪ? ಅನ್ನವಾಗಿ ಮಾಡಿ ಊಟ ಮಾಡಿದೆನು. ಸಣ್ಣಕ್ಕೆ ಇಕ್ಕಿರ್ತಾರೆ, ಬಿಡ್ತೇನು? ನೀರೇನ್ ಮಾಡ್ದಪ್ಪ? ಕುಡಿಯಲಿಕ್ಕೆ ಉಪಯೋಗಿಸಿಕೊಂಡು ನೀರು ಏನ್ ಮಾಡ್ದಪ್ಪ? ಅಲ್ಲೇ ಅಮಾವಾಸ್ಯೆ ದೂರ ಅಜ್ಜ. ನಿಂತ್ಕೊಳ್ಳಿ ನೀನು. ಓಹೋ, ತಡದೊಳಗೆ ಏನ್ ಮಾಡ್ದಪ್ಪ? ಒಲೆಗೆ ಉಪಯೋಗಿಸಿಕೊಂಡು ಒಳ್ಳೆ ಒಣಗಿದ್ದು ಸರ್ಬಿದ್ರು ವಾಲಿಗೆ ಬಿಡ್ತಾನ. ಆ ಮೂಲೆ ಕಾಸು ಏನ್ ಮಾಡ್ದಪ್ಪ? ಅದೊಂದು ಮಾತ್ರ ಉಳಿದಿರುವುದು ದಣಿಗಳೇ. ಇವ್ರಿಬ್ರು ಕಾದ ಕಕ್ಕರ್ ಕಾದಂಗ್ ಕಾದ ಅದಕ್ಕೆ ಬಾ. ಏ ಬರೋಲ್ಲ ಯಾರೋ ದೊಡ್ಡವ್ರ ಒಳಗ. ನಾನ್ ದೊಡ್ಡವನು. ಅಜ್ಜ ನಾನ್ ದೊಡ್ಡವನು. ಇವ್ ಸುಮ್ಮನೆ ಬಿದಿರು ಬೊಂಬೆ ಮಾಡ್ಕೊಂಡಾನೆ. ಬಿಡ್ರಾತ್ತ ನಾನೇ ಮಡಿಕೆ ಬಾರ ಆಯ್ತಾ? ಇಬ್ರು ಒಪ್ತಾ ಯಾರು ಇಬ್ರು ಹಂಚ್ಕೊಂಡ್ರಲ್ಲ. ಏನೇನ್ ನೋಡಿಸಿ ಎಲ್ಲ ಏನೇನ್ ಮಾಡ್ಯಂಗ್ ಗೊತ್ತಲ್ಲ ಅವನು. ಏನ್ ಮಾಡೇನೆ? ಏನೇ ಹೊಟ್ಟೆ ಹಸು ಆಗ್ಬಿಟ್ಟು ಒಂದು ಚೂರು ಏನೂ ಬಿಟ್ಟಿಲ್ಲ, ಎಲ್ಲ ತಿನ್ಬಿಟ್ಟವ್ರಂತೆ. ಒಂದೇ ಒಂದ್ ತಿಮ್ಮಯ್ಯನ ಅಂಗಡಿ ತಗೊಳ್ತಿರಲ್ಲ ನೀವು. ಅದೇ ನಮಗ್ ಬೇಕಾಗಿರೋದು ಈಗ. ನಾನು ಕಾದಿರೋದು ಅದಕ್ಕೆ. ಏ ಕೊಡ್ರಲ್ಲ ಇಲ್ಲಿ. ಕೊಡಜ ಇಬ್ರು ಹಂಚ್ಕೊಳ್ರಲ್ಲ. ಹಂಚ್ಕೊಂಡ್ಬಿಡ್ತೀವಿ ಅಜ್ಜ. ಬಿಡಲ್ಲ ಅತ್ತ ವಯಸ್ಸಾದಲ್ಲ ಕೂಡಂಗ್ ಕುರಿತಾವ ಬೀಳ್ಗಿಡಿ ಸೇರ್ಕೊಂಡ್ ಇರ್ತೀನತ್ತ. ಅಜ್ಜಿಗೆ ಮೆತ್ತೊಂದು ಬೊಂಡ ತಂಡ ಕೊಟ್ಟು ಮೆತ್ತಗೆ ಅಂತ ಮುತ್ತಿಕ್ಕಕ್ಕೆ ಅವೆಲ್ಲ ಬೇಡಕ್ಕಿಲ್ಲ. ಓಹೋ, ಈ ವಯಸ್ಸಿನ ನೀನ್ ಅಜ್ಜಿ ಮುತ್ತಿಕ್ಬೇಕಾ? ಇಲ್ಲ ಕಂಡ್ರಲ್ಲ, ಕುರಿ ಬಿಟ್ಕೊಂಡ್ ಕೂತ್ಕೊಂಡಾಗ ಮರದ್ಬಟ್ಟೆಗೆ ಗುಲಿಂಗ್ ಮೇಷ್ಟ್ರು ಮರದ್ಬಟ್ಟೆ ತೆಂಗಿ ಮರದ್ಬಟ್ಟೆ ತೂರ್ಸೋ ನಿಂತ್ ಬಂದಾಗ ಒಂದ್ ಹೇಳ್ಕೊಂಡ್ ಒಂದಮ್ಮ ಏನ ಮುತ್ತ ಬೀಡಿಯ. ಈ ವಯಸ್ಸಿನ ಅಜ್ಜಿ ಮುತ್ತಿಕ್ಬೇಕಾ? ಅವೆಲ್ಲ ಬೇಕಿಲ್ಲ, ಕೊಟ್ಬಿಡು. ನೀವೆಲ್ಲ ಬಿಡ್ತೀರಾ? ಕಕ್ಕರ್ ಕಾದಂಗ ಆ ಕಡೆ ಈ ಕಡೆ ಒಬ್ರಿಗೆ ನೀವ್ ಕಾದಿದ್ದೀರಾ? ತಗೊಳ್ಳಿ ಕೊಡ್ರಿ. ಇಬ್ರು ಹಂಚ್ಕೊಂಬೇಕು. ನನಗ್ ಕೊಟ್ಟವ್ರೆ ಅಂತ ಬಂದ್ರೆ ದಂಡಲ್ಲಿ ಇಕ್ತೀನಿ. ಏನಿಲ್ಲ, ಇಬ್ರು ಹೆಂಗ್ ಗೊತ್ತಾ, ಒಂದ್ 90 ತರ ಇಬ್ರು ಬೈಟ್ ಮಾಡ್ಕೊಂತೀವಿ. ಅಜ್ಜ, ಈ ಒಂದೇ ಕಿತ್ತ ಹೇಳೋದು. ಅವನೇನ ಮಶಾನ್ದಾಗ ಏನ ಕಂಡ ಅಂದ್ರೆ ನೋಡು, ದೇವ್ ಮೂಲಿಗೆ ಅವನ ಹಾಕ್ತಿವಿ, ಅಗ್ನಿ ಮೂಲಿಗೆ ನಿನ್ಗೆ ರೆಡಿ ಮಾಡ್ಕೊಂಡ್ ಕುಂತ್ಕಂತೀವಿ. ಗೊತ್ತಾಯ್ತೇನೋ? ನಾನು ಬರ್ದ ತಾರೀಕ್ ಮಾಡ್ಕೊಂತೀನಿ. ಆಯ್ತು, ಹುಷಾರು ಹುಷಾರು. ಆಮೇಲೆ ಹೇಳ್ತೀನಿ ನಾನು. ಹೊಟ್ಟೆ ಉರ್ಸಿಕೊಂಡು ಗೊತ್ತಾ ನಮ್ಗೆ, ಹೊಟ್ಟೆ ಒಳಗೆಲ್ಲ ಕುದ ಅಂತದೆ. ಹೇಳ್ತೀನಿ ನಡೆಯಲ್ಲ ಅಮಾವಾಸ್ಯೆ. ನೀವು ಈ ಪೌರ್ಣಮಿ ನಿನಗ್ ಬಿಡ್ತೀನಿ. ಹೋಗಪ್ಪ ಬಾರ. ಅಯ್ಯ ದಣಿಗಳೇ, ನಿನ್ನನ್ನು ನೋಡಿದ್ರೆ ನಮ್ಮ ಹೊಟ್ಟೆ ಎಲ್ಲ ಉರಿದಪ್ಪ. ನಮ್ಮನೆ ಕುರಿಕಂಡು ಇರ್ತೇನಪ್ಪ. ಸ್ವಾಮಿ, ಅಷ್ಟರ ಮಟ್ಟಿಗೆ ಉಪಕಾರ ಮಾಡಿದ್ರೆ ನನಗೆ ನಿಧಿಯೇ ಸಿಕ್ಕಿದಂತಾಯ್ತು ದಣಿಗಳೇ. ನೋಡಪ್ಪ, ಇಲ್ಲಿ ಮೇ ಹತ್ತಲ್ಗೆ ಕುರಿಯಲ್ಲ ನಮ್ಮವೇ. ಆಗಲಿ ದಣಿಗಳೇ. ಅಲ್ಲ ಗುಲಿಗಪ್ಪ ಒಂದು ತೋಟ ಇತ್ತಲ್ಲ, ಹೇಳಿ ಸ್ವಾಮಿ. ಮೇಷ್ಟ್ರು ಅವ್ರು ಮೊದ್ಲೇ ಗೊತ್ತಲ್ಲ ಮೇಷ್ಟ್ರ ಬುದ್ಧಿ ಹೆಂಗೆ ಅಂತ. ಆ ತೋಟಕ್ಕೆ ಹೋದ್ರೆ ಆ ದಣಪಾನ ಅಂತ ಇಟೇಟವನೇ ಹಣ್ಣು ನೆಗದಿದೆ ಬಂದಿದೆ ಹಿಡ್ಕೊಂಡು ಆಡುವಾಗ ಅಲ್ಲಿ ಕಡೆ ಹಾಕ್ಬಿಡ್ತಾನೆ. ಅದೊಂದು ಟಗರ್ ಕಾಯ್ಕೊಂಡ್ರೆ ಇಲ್ಲಿ ಕುಂತಿರೋ ಅಲ್ಲಿ ಮೇ ಹತ್ತಲ್ಗೆ ಕುರಿಯಲ್ಲ ನಮ್ಮವೇ. ಆಗಲಿ ದಣಿಗಳೇ. ನಾನು ಊಟ ಬಟ್ಟೆ ಮಾತ್ರ ಕೊಡ್ತೀವಿ. ತಗೋ, ನಾನು ಊಟ ಮಾಡ್ಕೊಂಡು ಹಿಂಗೋಸಿ ತಗೊಂಬರ್ತೀನಿ. ಅಲ್ಲಿ ಕುರಿಗಳೆಲ್ಲ ನೋಡ್ಕೊ. ತಗ ಕಂಬ್ಳಿ ಹೊಡಿ ದಣಿಗಳೇ. ತಗ ಯಾರಾಗ ಇದನ್ನ ಕಂಬ್ಳಿಯ ಹೊಡಿ ದಣಿಗಳೇ. ದಣಿ ಅಪ್ಪಣೆಯಂತೆ ಕುರಿಗಳನ್ನೆಲ್ಲ ಒಂದುಗೂಡಿಸಿ ಈ ಮರದ ನೆರಳಿನಲ್ಲೇ ಕುಳಿತುಕೊಳ್ಳುವನು. ದಣಿಗಳೇ, ಇಲ್ಲೇ ಇರುವನು ದಣಿಗಳೇ. ಯಾ ಮಾರ್ಬಾಡಿವಾಗ ತಲೆ ಕೊಟ್ಟ ಅಂತ ನಿದ್ಗೆಟ್ಟಿನ ತಳಿ ಅಂತ ಬರೋ ದಣಿಗಳೇ, ಇಲ್ಲೇ ಇರುವನು ದಣಿಗಳೇ.
ಕುರಿಯಲ್ಲ ಎಲ್ಲಪ್ಪ? ದಣಿಗಳೇ ಈ ಮರದ ನೆರಳಿನಲ್ಲೇ ಇರುವವು ದಣಿಗಳೇ. ಊಟ ಮಾಡ್ತಾ ಇರೋ, ನಾನೊಂದು ಹಸಿ ಕುರಿ ನೋಡ್ಕೊಂಡ್ ಬಂದ್ಬಿಡ್ತೀನಲ್ಲ. ಕೊಡಿ ದಣಿಗಳೇ. ದಣಿಗಳೇ ಇದೊಂದು ತುತ್ತನ್ನಾದರೂ ಬಿಡಿ ದಣಿಗಳೇ. ನಾನು ಹೇಳಿಲ್ಲ ಇವನು ಗುರ್ಲಿಂಗ ಮೇಟ್ರು ತೋಟಕ್ಕೆ ಕುರಿ ಹೋದ್ರೆ ಅದು ದಂಡಪಾಲ ನಾನು ಕಟ್ಟ ಹಾಕ್ತೇನೆ ಅಂತ ಹೇಳಿದೆ. ಎಷ್ಟೇ ಆಗಲಿ ದೇಶಿಗರು ನಾನು ನಂಬಕ್ಕಾಗಲ್ಲ ಅಣ್ಣ. ದೇಶಿಗರು ನಂಬಿರಿ ಏನು ಬರ್ತದ ಪ್ರಯತ್ನ? ಸ್ವಂತ ಊರವ್ರು ನಂಬೋದೇ ಕಷ್ಟ ಆಗಿದೆ ಈಗ. ದೇಶಿಗರು ನಂಬಕ್ಕಾಗ್ತದ? ದೇಶಿಗರು ನಂಬಕ್ಕಾಗಲ್ಲ. ಕೊಡೋ ಕಂಬ್ಳಿ ಕೊಟ್ಟು ಎಲ್ಲಿ ಯಾವ್ದಾರು ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡು. ರಗ್ಗು ಕಂಬ್ಳಿ ಕೊಡು, ಕೊಡಿ ಜೋಳಿಗೆ ತಗೊಂಡು ಪರಮಾತ್ಮ ಶನಿದೇವ ನಿನಗೆ ಅರ್ಪಿತವಾಗಲಿ ತಂದೆ, ನಿನಗೆ ಅರ್ಪಿತವಾಗಲಿ. ನಾನೇ ಬೇಡುವ ಭಿಕ್ಷವ ನೀಡಿರಿ, ನಾನೇ ಬೇಡುವೆ ಭಿಕ್ಷವ ನೀಡಿರಿ, ಮಾನವಂತಾರೆ ಇರು ಕದಿಗೆ. ಮಾನವಂತಾರೆ ಇರು ಕದಿಗೆ. ಶಿವ ಶಿವ ಕಾಂತ ಶಿವ ಶಿವ ಪರಮಾತ್ಮ. ಶಿವ ಶಿವ ಕಾಂತ ಶಿವ ಶಿವ ಭವತಿ ನಿತ್ಯ. ಶಿವನ ಭಕ್ತರ ನೀವು ನಿತ್ಯವ ನೀಡಿ, ಶಿವನ ಭಕ್ತರ ನೀವು ನಿತ್ಯವ ನೀಡಿ, ಮಾನವಂತಾರೆ ನೀವು ಇರು ಕಲಿಗೆ. ಮಾನವಂತಾರೆ ನೀವು ಇರು ಕಲಿಗೆ. ಉಣ್ಣಲು ಅನ್ನವಿಲ್ಲ, ಒದಿಯಲು ಬಡ್ಡ ಇಲ್ಲ ಪರಮಾತ್ಮ. ಉಣ್ಣಲು ಅನ್ನವಿಲ್ಲ, ಒದಿಯಲು ಬಡ್ಡ ಇಲ್ಲ. ಉಣ್ಣಲು ಅನ್ನವಿಲ್ಲ, ಒದಿಯಲು ಬಡ್ಡ ಇಲ್ಲ. ಹಿರಿದುಂಬ ಜೋಳಿಗೆ ಹರಿದೋಯ್ತು ಹಾರಿಯೇ. ಹಿರಿದುಂಬ ಜೋಳಿಗೆ ಹರಿದೋಯ್ತು ಹಾರಿಯೇ. ಮಾನವಂತಾರೆ ನೀವು ದಯವಿಟ್ಟು ಮಂಗಳಾರತಿ ತಟ್ಟೆ ಅಲ್ಲೇ ತಮ್ಮಲ್ಲಿ ಅಲ್ಲೇ ಕಾಣಿಕೆ ಹಾಕ್ಬೇಕು ಅಂತ ತಮ್ಮಲ್ಲಿ ಕೋರ್ತಾ ಇದ್ದೀವಿ. ಲೇಟ್ ಆಗುತ್ತೆ ನಾಟಕ ಇದು ಮಾಡೋಕೆ. ದಯವಿಟ್ಟು ಇಲ್ಲಿ ಸ್ಟೇಜ್ ಮೇಲೆ ಯಾರು ಬರ್ಬಾರ್ದು. ಮಂಗಳಾರತಿ ತಟ್ಟೆ ಅಲ್ಲೇ ತಮ್ಮತ್ತಾರೆ. ದಯವಿಟ್ಟು ಎಲ್ಲ ಅಲ್ಲೇ ತಮ್ಮ ಕಾಣಿಕೆಯನ್ನು ಅರ್ಪಿಸಬೇಕು. ನಾನೇ ಬೇಡುವೆ ಮಾನವಂತಾರೆ ನೀವು ದಯಮಾಡಿ ಅಲ್ಲೇ ಸಹಕರಿಸಬೇಕು. ವೇದಿಕೆ ಮೇಲೆ ದಯವಿಟ್ಟು ಬರಬಾರ್ದು. ನಾಟಕಕ್ಕೆ ತೊಂದರೆ ಆಗುತ್ತೆ, ಸಮಯ ಅಭಾವ ಇರೋದ್ರಿಂದ ಸಹಕರಿಸಬೇಕು.
ದಯಮಾಡಿ ಭಕ್ತಾದಿಗಳು ಅಲ್ಲೇ ಮಂಗಳಾರತಿ ತಟ್ಟೆ ಬರುತ್ತೆ ಅಲ್ಲೇ ಹಾಕ್ಬೇಕು ಅಂತೇಳಿ ತಮ್ಮಲ್ಲಿ ಕೋರಿಕೆ. ಸಮಯದ ಅಭಾವ ಇರೋದ್ರಿಂದ ದಯವಿಟ್ಟು ವೇದಿಕೆ ಮೇಲೆ ಯಾರು ಬರಬಾರ್ದು. ಅಲ್ಲೇ ಬರ್ತಾ ಇದೆ ಭಕ್ತಾದಿಗಳು, ಅಲ್ಲೇ ಮಂಗಳಾರತಿ ತಟ್ಟೆಗೆ ಹಾಕ್ಬೇಕು. ದಯವಿಟ್ಟು ವೇದಿಕೆ ಮೇಲೆ ಯಾರು ಬರಬಾರ್ದಿಲ್ಲಿ. ದಯಮಾಡಿ ಎಲ್ಲರೂ ಸಹಕರಿಸ್ಬೇಕು. ಸಮಯದ ಅಭಾವ ಇರೋದ್ರಿಂದ ವೇದಿಕೆ ಮೇಲೆ ಯಾರು ಕೂಡ ಬರಬಾರ್ದು. ಮಂತ್ರಿ ಸೈನ್ಯ ಹೊಗೆಗಳ್ ಮತ್ ಪ್ರಬಲ ಪ್ರತಾಪಂ ಹೊಗೆಗಳ್ ಪ್ರಬಲ ಪ್ರತಾಪಂ ಆ ಯನ್ನಿಂದ ಸಂರಕ್ಷಯಂ ಬೇಡುತ್ತಮಾರ್ಕಡಂ ಜಗಕ್ಕದ್ಭುತಂ ಶೌರ್ಯನಾಥಂ ಎನಗಿನ್ನಾರು ಸಾಟಿ ಮಂತ್ರಿ ಸೈನ್ಯ ವೀಕ್ಷಣೆ ಪ್ರಭು ಕಾಗಂಧರ್ವಂ ಸುಪರ್ವೋ ಸಿದ್ಧಿ ಕುಲವಂ ಬೇಡುತ್ತಮಾರ್ಕಡಂ ಜಗತ್ ಅದ್ಭುತಂ ಶೌರ್ಯನಾಥಂ ಎನಗಿನ್ನಾರು ಸಾಟಿ ಮಂತ್ರಿ ಸೈನ್ಯ ವೀಕ್ಷಣೆ ಪ್ರಭು ಹುರಗದಲ್ಲಿ ದುಹಾತ್ಮಕರ ಪಢ ದಾಳಿ ಹುರಗದಲ್ಲಿ ದುಹಾತ್ಮಕರ ಪಢ ದಾಳಿ ಪಢ ದಾಳಿ ಪಢ ದಾಳಿ ಹುರಗದಲ್ಲಿ ದುಹಾತ್ಮಕರ ಪಢ ದಾಳಿ ಪಢ ದಾಳಿ ಹೊರೆಯೊಳನಗೆ ಎದುರ ನಾರು ಬಿರುದ ಮೆರೆಯುವೆ ಹೊರೆಯೊಳನಗೆ ಎದುರ ನಾರು ಬಿರುದ ಮೆರೆಯುವೆ ಹರಿ ಪರಿ ಹೆಲ್ಪಾಪಿಗಳ ಶಿರವ ಕಡಿದು ಮೆರೆಯುವೆ ಹರಿ ಪರಿ ಹೆಲ್ಪಾಪಿಗಳ ಶಿರವ ಕಡಿದು ಮೆರೆಯುವೆ ಶಿರವ ಕಡಿದು ಮೆರೆಯುವೆ ಶಿರವ ಕಡಿದು ಮೆರೆಯುವೆ ದುರಘದಲ್ಲಿ ದುರ್ಹತ್ಮಕರ ದುರಘದಲ್ಲಿ ದುರ್ಹತ್ಮಕರ ಪಢೋ ದಾಳಿ ಪಢೋ ದಾಳಿ ಪಢೋ ದಾಳಿ ಮಂತ್ರಿ ಪ್ರಭು ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಾಗಿ ಪ್ರಜೆ ಪರಿವಾರವೆಲ್ಲೂ ಸುಖ ಸೌಖ್ಯದಿಂದಿರುವರೆ ಮಂತ್ರಿ ಅದನ್ನು ನೋಡುವ ಮಹಾಪ್ರಭು ವಿಜ್ಞಾಪಿಸುವೆನು. ರಾಜಿಸುವರಗಿಲ ಜನರು ರಾಜ ಧರ್ಮ ಬೀರದಿರರು
ರಾಜ ಧರ್ಮ ಬೀರದಿಹರೋ ರಾಜ ತೇಜ ಭೋಜ ಕೇಳೈ ರಾಜ ತೇಜ ಭೋಜ ಕೇಳೈ ರಾಜ ಬಾಲವು ಸೌಖ್ಯ ತುಳಿಯುವುದು ಮಡದಿ ಮಕ್ಕಳೆಲ್ಲ ನಿಮ್ಮ ಒಡೆಯ ನಿಮ್ಮ ಧ್ಯಾನವನ್ನು ಮಡದಿ ಮಕ್ಕಳೆಲ್ಲ ನಿಮ್ಮ ಒಡೆಯ ನಿಮ್ಮ ಧ್ಯಾನವನ್ನು ಹಿಡದೆ ಭಜಿಸು ತೀರ್ಪರಯ್ಯ ಹಿಡದೆ ಭಜಿಸು ತೀರ್ಪರಯ್ಯ ಒಡೆಯ ನಿಮ್ಮ ಜ್ಞಾನವನ್ನು ರಾಜಿಸುವರಗಿಲ ಜನರೋ ರಾಜ ಧರ್ಮ ಬೀರದಿಹರೋ ರಾಜೇಂದ್ರ ನಮ್ಮ ಲೋಕದಲ್ಲಿ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳು ನಡೆಸಿ ಪ್ರಜೆ ಪರಿವಾರವೆಲ್ಲವೂ ಸುಖ ಸೌಖ್ಯದಿಂದಿರುವರು ಮುಂದೇನಪ್ಪಣೆ ಭೇಷ್, ಬಹಳ ಸಂತೋಷ. ನಿನ್ನ ಪೀಠವನ್ನು ನೀನು ಆಗಬಹುದು. ಸೈನ್ಯಾಧ್ಯಕ್ಷನೇ ಮಹಾಪ್ರಭು ಬೇಳೈ ಸೈನ್ಯಾಧೀನ ಸಭೆ ನಮ ಸೈನ್ಯದ ನೀತಿಯ ಬೇಳೈ ಸೈನ್ಯಾಧ್ಯಕ್ಷನೇ ಮಹಾಪ್ರಭು ಸುತ್ತಲಿರುತ್ತಿಹ ಕ್ಷೇತ್ರೋ ರಾಜರು ಸುತ್ತಲಿರುತ್ತಿಹ ಕ್ಷೇತ್ರೋ ರಾಜರು ಮುತ್ತಿ ಪಿಡಿಂಗುದಲ್ಲಿ ಬಿತ್ತರಿಸುವುದೇ ಕೀರ್ತಿಯ ಬೇಳೈ ಸೈನ್ಯಾಧೀನ ನಮ ಸೈನ್ಯದ ರೀತಿಯ ಬೇಳೈ ಸೈನ್ಯಾಧ್ಯಕ್ಷನೇ ಮಹಾಪ್ರಭು ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿರುವೆ ಅದನ್ನು ನೋಡುವ. ಅಪ್ಪಣೆ ಮಹಾಪ್ರಭು ಕತ್ತಿಯರ ತುದ ಮೊದಲಿ ಮಹಾಪ್ರಭು ಸೈನ್ಯಾಧ್ಯಕ್ಷನೇ ಕತ್ತಿಯರ ತುದ ಮೊದಲಿ ಈ ಪರದಿ ಕತ್ತರಿಸುವೆನು ಮತ್ತೆ ಶತ್ರುಗಳ ಶಿರವ ಮಹಾಪ್ರಭು ಸೈನ್ಯಾಧ್ಯಕ್ಷನೇ ಭಕ್ತರಗೊಳಿಸುತ್ತಲವರೋ ಮಹಾಪ್ರಭು ಸೈನ್ಯಾಧ್ಯಕ್ಷನೇ ಭಕ್ತರೋ ಹೊಳಿಸುತ್ತಲವರೋ ತುಮದಿ ಮುತ್ತುದಲ್ಲಿ ಹರೈ ಎಮ್ಮಯ ಭಟರೋ ಮಹಾಪ್ರಭು ಸೈನ್ಯಾಧ್ಯಕ್ಷನೇ ಕರಡಿ ಬಗ್ಗೆ ಕೇಳು ನಿಲ್ಲ ಹೊರಗ ಬರಿಯನ ಕರಡಿ ಬಗ್ಗೆ ಕೇಳು ನಿಲ್ಲ ಹೊರಗ ಬರಿಯನ ಕರಡಿ ಪಾಲರನ್ನು ಗೆದ್ದು ಬರದೆ ಬರುವನು ಧರಣಿ ಪಾಲರನ್ನು ಗೆದ್ದು ಬರದೆ ಬರುವೆನ ನಾ ಬರದೆ ಬರುವೆನ ನಾ ಬರದೆ ಬರುವೆನು ಸಿಂಹದಂತೆ ಕೋಪವನ್ನು ಧರಿಸಿದೈ
ಮಂತ್ರಿ ಸೈನ್ಯಾಧೀಕ್ಷನೇ. ಮಹಾಪ್ರಭು ಹರುಷವಾನಾನಾಥನು ಹರುಷವಾನಾನಾಥನು ಹರುಷವಾನಾನಾಥನ ಹರುಷವಾನಾನಾಥನ ಮಂತ್ರಿ ಸೈನ್ಯಾಧೀಕ್ಷನೇ. ಮಹಾಪ್ರಭು ಹರೆಯಲೇ ಪ್ರಭುವೆಂದು ಹೊರವನೇ ನಾನಾಳುವೆ ಮಂತ್ರಿ ಸೈನ್ಯಾಧೀಕ್ಷನೇ. ಮಹಾಪ್ರಭು ಹರೆಯಲೇ ಪ್ರಭುವೆಂದು ಹೊರವನೇ ನಾನಾಳುವೆ ಇಂಥ ಮಂತ್ರಿ ಸೈನ್ಯಾಧಿಪರಿರುವ ತನಕ ಇಂಥ ಮಂತ್ರಿ ಸೈನ್ಯಾಧಿಪರಿರುವ ತನಕ ಹರುಷವಾನಾಥನು ಹರುಷವಾನಾಥನ ಹರುಷವಾನಾಥನ ಮಂತ್ರಿ ಸೈನ್ಯಾಧೀಕ್ಷನೇ. ಮಹಾಪ್ರಭು ನಿನ್ನಂತಹ ಬುದ್ಧಿಶಾಲಿ ಆದ ಮಂತ್ರಿಗಳು ಹೊಸ ಹರೇಶ್ವರನಾದ ಸೈನ್ಯಾಧೀಕ್ಷನು ಎನ್ನ ರಾಜ್ಯಸ್ಥಾನದಲ್ಲಿರುವಾಗ ಎನ್ನ ರಾಜ್ಯಕ್ಕೆ ಭಾವ ಹುಂದು ಬರದೆಂದರೇನು ನಿಮ್ಮ ಪೀಠವನ್ನು ನೀವು ಮಂಡಿಸಿ ಆಗಬಹುದು. ಮಹಾಪ್ರಭು ಕಳಿಂಗ ನಗರದ ಹತ್ತಿರದ ಮಹಾರಾಜರು ತನ್ನ ಹೆಂಡತಿಯನ್ನೊಳಗೂಡಿ ಎಲ್ಲಿಯೋ ಫಲಾಯನ ಮಾಡಿರುವಂತೆ ಏನು? ಈ ವಾರ್ತೆಯನ್ನು ಕೇಳಿ ನಮ್ಮ ಸೈನ್ಯವು ಯುದ್ಧಕ್ಕೆ ಹಾತರಗೊಳ್ಳುತ್ತಿರುವುದು. ಏನು ಕಳಿಂಗ ನಗರದ ರಾಜನಾದ ಸತ್ಯವ್ರತ ಮಹಾರಾಜನು ಅವನ ಹೆಂಡತಿಯನ್ನೊಡಗೂಡಿ ಎಲ್ಲಿಯೋ ಪಲಾಯನ ಮಾಡಿರುವನು. ಹೌದು. ಈಗ ಸೂರರೆಲ್ಲ ಯುದ್ಧರಂಗಕ್ಕೆ ಈಗ ಸೂರರೆಲ್ಲ ಯುದ್ಧರಂಗಕ್ಕೆ ಮಾಡಲೇಂದ ಧೈರ್ಯದಿಂದ ಕಲ್ಲು ಹೆಣೆಗಳು ಮಾಡಲೇಂದ ಧೈರ್ಯದಿಂದ ಕಲ್ಲು ಹೆಣೆಗಳು ಕಲ್ಲು ಹೆಣೆಗಳು ಕಲ್ಲು ಹೆಣೆಗಳು ಲಿಂಗ ರಾಜ್ಯವನ್ನು ಗೆದ್ದು ಹರ್ಷಗೊಳ್ಳುವೆ ಲಿಂಗರಾಜ್ಯವನ್ನು ಗೆದ್ದು ಹರ್ಷಗೊಳ್ಳುವೆ ಸಾರಿ 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 ನಗರವನ್ನು ಸೂರಗೊಳ್ಳುವೆ 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 ಮಂತ್ರಿ ಸೈನ್ಯಾಧೀಕ್ಷನೇ. ಮಹಾಪ್ರಭು ಆ ಭ್ರಷ್ಟನಾದ ಸತ್ಯವ್ರತನನ್ನು ಜಯಿಸಬೇಕೆಂದು ಎಷ್ಟೋ ಕಾಲದಿಂದಲೂ ಕಾಯುತ್ತಿದ್ದನು. ಆದರೆ ಆತನಿಗೆ ಕಟ್ಟುತ್ತಿದ್ದ ಕಪ್ಪ ಕಾಣಿಕೆಗಳು ಮಾತ್ರ ತಪ್ಪುತ್ತಿಲ್ಲ. ಬೇಗನೆ ನಮ್ಮ ಸೈನ್ಯವನ್ನು ಸಿದ್ಧಪಡಿಸಿ ಆ ಕಳಿಂಗ ರಾಜ್ಯಕ್ಕೆ ಮುದ್ದೆಗೆ ಹಾಕಿರಿ. ನಡೀರಿ